ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಧನುಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾವು ಕಳೆದ ವಿಡಿಯೋದಲ್ಲಿ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸಿಕೊಂಡಂತಹ ರಾವಣ ಬಹಳ ಪ್ರಮೋದ ಮುದಿತ ಹೃದಯನಾಗಿ ಬಹಳ ಸಂತೋಷವನ್ನು ಪಟ್ಟುಕೊಂಡು ತನ್ನ ಭುಜದಂಡವನ್ನ ವೀಕ್ಷಿಸ್ತಾ ಸೀತೆಯ ಮುಖವನ್ನ ಅವಲೋಕಿಸಬೇಕಾದ್ರೆ ಅಥವಾ ಅದನ್ನು ಆಲೋಚನೆ ಮಾಡಬೇಕಾದ್ರೆ ಬಹಳ ಕಾತರನಾಗಿ ಅರಲಂಬುಗಳಿಲ್ಲದ ಮನ್ಮಥನಂತೆ, ಪುಷ್ಪ ಬಾಣಗಳಿಲ್ಲದ ಮನ್ಮಥನಂತೆ ಪ್ರಮದವನಕ್ಕೆ, ಸೀತೆಯನ್ನು ಎಲ್ಲಿ ಇರಿಸಿದ್ದನೋ ಆ ಪ್ರಮದವನಕ್ಕೆ ಬರ್ತಾನೆ. ಆ ಬರುವುದನ್ನ ಹೀಗೆ ಒಮ್ಮೆಲೆ ಬಹಳ ಕಾತರನಾಗಿ ಬೋಂಕನೆ ಬರ್ಪ ರಾವಣನ ಗಂಡಗಾಡಿಯನ್ನ, ಆ ಪೌರುಷದ ಬೆಡಗನ್ನ ಸೀತೆಯ ಹತ್ತಿರ ಇದ್ದಂತ ರಾಕ್ಷಸ ಸ್ತ್ರೀಯರು ಸೀತಾದೇವಿಗೆ ತೋರಿಸ್ತಾರೆ. ಹಾಗೆ ಇಂದಿನ ವಿಡಿಯೋದಲ್ಲಿ ರಾವಣನ ರೂಪ ಸೀತಾದೇವಿಗೆ ಹೇಗೆ ತೃಣಕಲ್ಪವಾಗಿ ಕಾಣ್ತದೆ, ಒಂದು ಹುಲ್ಲು ಕಡ್ಡಿಗೆ ಸಮನಾಗಿ ಅವಳು ಕಾಣ್ತಾಳೆ, ಹಾಗೂ ರಾವಣ ಸೀತೆಯನ್ನು ಒಲಿಸಿಕೊಳ್ಳುವುದಕ್ಕೋಸ್ಕರವೇ ಒಡ್ಡುವ ಆಮಿಷಗಳೇನು, ಪ್ರಲೋಭನೆಗಳೇನು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಹೀಗೆ ಒಮ್ಮೆಲೆ ಬಂದ ರಾವಣನ ಪೌರುಷದ ಬೆಡಗನ್ನ ಕಚರ ಕಾಂತೆಯರು, ರಾಕ್ಷಸ ಸ್ತ್ರೀಯರು ಸೀತೆಗೆ ತೋರಿಸ್ತಾ ಇದ್ರೆ ಇಲ್ಲಿ ಕವಿ ಒಂದು ಮಾತನ್ನ ಹೇಳ್ತಾನೆ. ಅಂದ್ರೆ ಸೀತೆಯ ಕುರಿತಾಗಿ ಹೇಳುವ ಮಾತು ಏನ್ ಹೇಳ್ತಾನೆ ಕೇಳಿ. ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪಂ ಆಯ್ತು, ಪತಿಭಕ್ತಿಯೊಳ್ ಆರ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಗೊಂಡ ಪುಣ್ಯವತಿಯರ್ ಸತಿಯರ್ ಅಂತೇಳಿ. ಪ್ರೀತಿ ವಿದ್ಯಾರ್ಥಿಗಳು, ಇದನ್ನ ಬಿಡಿಸಿ ಬಿಡಿಸಿ ಓದಿದ್ದೇನೆ, ಬಹಳ ಸುಲಭವಾಗಿದೆ ಇದು ನೋಡಿ. ರಾವಣನ ರೂಪ, ರಾಕ್ಷಸ ಸ್ತ್ರೀಯರು, ರಾವಣ ಬರ್ತಕ್ಕಂಥ ಆ ಪೌರುಷದ ಬೆಡಗು, ಆ ಗಂಡಗಾಡಿಯನ್ನ ತೋರಿಸ್ತಾ ಇದ್ರೆ ಸೀತೆಗೆ ರಾವಣನ ರೂಪ ಹೇಗಿದೆ ಅಂತ ಹೇಳಿದ್ರೆ ಅದು ತೃಣಕಲ್ಪಂ ಆಯ್ತು. ತೃಣಕಲ್ಪ, ಒಂದು ತೃಣ ಅಂತ ಹೇಳಿದ್ರೆ ಹುಲ್ಲು ಕಡ್ಡಿ, ಹುಲ್ಲು ಕಡ್ಡಿಗೆ ಸಮಾನವಾಗಿ, ಹುಲ್ಲು ಕಡ್ಡಿಗೆ ಸಮಾನ ಅವನ ರೂಪ ಏನೂ ಅಲ್ಲ ಸೀತಾದೇವಿಗೆ. ಯಾಕಂತ ಹೇಳಿದ್ರೆ ಅವಳು ಅತ್ಯಂತ ಪತಿಯನ್ನೇ ದೇವರು ಅಂತೇಳಿ ನಂಬಿರ್ತಕ್ಕಂಥ ಸ್ತ್ರೀ. ಪತಿಭಕ್ತಿಯೊಳ್ ಆರ್ ಈ ವನಿತೆಯ ತೆರದಿ, ಈ ವನಿತೆ ಸೀತೆಯ ಹಾಗೆ ಪತಿಭಕ್ತಿಯಲ್ಲಿ ಇರುವವರು ಯಾರು? ನಂಗೆ ಬಹಳ ನೆನಪಾಗುವುದೇನು ಅಂತ ಹೇಳಿದ್ರೆ, ಈ ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತಿದ್ದಾಗ ಮಂಥರೆಯ ಒಂದು ಏನು ಪ್ರಸಂಗದಿಂದಾಗಿ ಕೈಕೇಯಿಯ ತಲೆಯನ್ನ ಕೆಡಿಸಿ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳುವ ಪ್ರಸಂಗ ಬಂದಾಗ ಸೀತೆ ಕೂಡ ಹೊರಟು ನಿಲ್ತಾಳೆ. ರಾಮ ಹೋಗುದಾದ್ರೆ ನಾನು ಕೂಡ ರಾಮನ ಜೊತೆ ಕಾಡಿಗೆ ಹೋಗ್ತೇನೆ ಅಂತ. ನಿಜವಾಗ್ಲೂ ಅವಳು ಹೋಗ್ಬೇಕಾಗಿರ್ಲಿಲ್ಲ. ಹೊರಟು ನಿಂತಾಗ ಎಲ್ಲರೂ ಕೇಳ್ಕೊಳ್ತಾಳೆ, ನೀನು ಯಾಕೆ ಹೋಗ್ಬೇಕು ಅಂತ ಹೇಳಿದಾಗ ಸೀತೆ ಹೇಳ್ತಕ್ಕಂಥ ಮಾತು ಬಹಳ ಚಂದ. ರಾಮನಿಲ್ಲದ ಅಯೋಧ್ಯೆ ನಂಗೆ ಬೆಂದ ಕಾಡು, ಬೆಂಗಾಡು ಅದು. ರಾಮನಿರುವ ಕಾಡು ನಂಗೆ ಸ್ವರ್ಗಕ್ಕಿಂತಲೂ ಮಿಗಿಲು, ಸ್ವರ್ಗ ಸಮಾನ ಅದು ಅಂತ ಹೇಳ್ತಾಳೆ ಅಂತ. ಅಷ್ಟು ಭಕ್ತಿ ಇದ್ದವಳು. ನಂಗೊಂದು ಘಟನೆ ಕೂಡ ನೆನಪಾಗ್ತದೆ. ಪತಿ ಭಕ್ತಿ ಅಂತ ಹೇಳಿದಾಗ ಅಕ್ಕ ಮಹಾದೇವಿ ನೆನಪಾಗ್ತಾರೆ. ಅಂದ್ರೆ ದೇವರೇ ಪತಿ ಅಂತೇಳಿ ನಂಬಿ ಬದುಕಿದಂಥ ಅಕ್ಕ ಮಹಾದೇವಿ ವಚನಕಾರರಲ್ಲಿ ವಚನಕಾರ್ತಿಯಾಗಿದ್ದವಳು. ಇನ್ನು ಬಹಳ ನೆನಪಾಗಿ ಕಾಡುವಂಥದ್ದು ಮೀರಾಬಾಯಿ ಅಂತ ಒಂದು ಘಟನೆ. ಸುಮ್ಮನೆ ಅಲ್ಲಿಗೆ ಒಂದು ಕನೆಕ್ಟ್ ಮಾಡ್ತಾ ಇದ್ದೇನೆ, ಅದನ್ನು ಹೇಳಬೇಕು ಅಂತೇಳಿ. ಮೀರಾಬಾಯಿಗೆ ಅವಳು ಮದುವೆ ವಯಸ್ಸು ಬಂದಾಗ ಮನೆಯಲ್ಲಿ ಅವನಿಗೆ ಸಂಬಂಧ ನೋಡ್ತಾ ಇರ್ತಾರಂತೆ. ಯಾವ ಸಂಬಂಧ ಬಂದಾಗಲೂ ಕೂಡ ಮೀರಾಬಾಯಿ ಏನು ಹೇಳುದು ಅಂತ ಹೇಳಿದ್ರೆ, ನಂಗೆ ಮದುವೆ ಆಗಿದೆ, ನಂಗೆ ಮದುವೆ ಆಗಿದೆ, ನಂಗೆ ಮದುವೆ ಆಗಿದೆ ಅಂತ. ಒಂದಿನ ಅಮ್ಮ ಹೇಳಿದ್ಲಂತೆ, ನಿಂಗೆ ಮದುವೆ ಆಗಿದೆ ಅಂತ ಹೇಳ್ತೀಯಲ್ಲ, ಯಾರು ನಿನ್ನ ಗಂಡ, ಎಲ್ಲಿದ್ದಾನೆ ತೋರಿಸು ಅಂತ. ಹೌದಾ, ನನ್ನ ಗಂಡನನ್ನು ತೋರಿಸ್ಬೇಕಾ ಅಂತೇಳಿ ಅಮ್ಮನ ಕೈ ಹಿಡ್ಕೊಂಡು ಸೀದಾ ಮನೆಯ ಒಳಗೆ ದೇವರ ಕೋಣೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ತೋರಿಸಿ, ನೋಡು ನನ್ನ ಗಂಡ ಅಲ್ಲಿ ಅಂತ ತೋರಿಸ್ತಾಳಂತೆ. ಅಮ್ಮ ಜೋರಾಗಿ ನಗ್ತಾ ಹೇಳ್ತಾಳಂತ, ಓ ಇವನ, ನೀನು ಒಬ್ಬನೇ ಅಲ್ಲ ಇವನಿಗೆ ಹೆಂಡತಿ, ಇವನಿಗೆ 16,000 ಜನ ಹೆಂಡತಿಯರಿದ್ದಾರೆ ಅಂತೇಳಿ ನಗ್ತಾ ಇದ್ರೆ ಮೀರಾಬಾಯಿ ಗಂಭೀರವತನಾಗಿ ಹೇಳ್ತಾಳಂತೆ, ಯಾಕಮ್ಮ ನಗ್ತಾ ಇದೆಯಾ? ನಿಂಗೆ ನಿನ್ನ ಗಂಡನೇ ದೇವರಾಗಿರ್ಬೇಕಾದ್ರೆ ನಂಗೆ ದೇವರೇ ಗಂಡ ಯಾಕಾಗಬಾರ್ದು ಅಂತ ಕೇಳ್ತಾಳಂತೆ. ಹಾಗೆಯೇ ಆ ಘಟನೆಯನ್ನು ಸುಮ್ಮನೆ ಇಲ್ಲಿ ಮೆಲುಕು ಹಾಕಿದೆ ಮಕ್ಕಳೇ. ಇಲ್ಲಿ ಸೀತಾದೇವಿ ರಾಮ ತನ್ನ ಗಂಡ ದೇವರು ಅಂತೇಳಿಯೇ ನಂಬಿ ಬದುಕಿದವಳು. ಕೊನೆಗೆ ಶೇಷರಾಮಾಯಣದ ಪ್ರಕಾರ ಭೂಮಿ ಬಾಯಿ ತೆರೆದು ಭೂಮಿ ಒಳಗೆ ಸೀತೆ ಹೋಗ್ಬೇಕಾದ್ರೆ, ಲವಕುಶರನ್ನ ರಾಮನಿಗೆ ಅರ್ಪಿಸಿ ಹೋಗ್ಬೇಕಾದ್ರೆ 7 ಜನ್ಮಕ್ಕೂ ನೀನೇ ನನ್ನ ಪತಿಯಾಗಬೇಕು ಅಂತ ಕೇಳಿಕೊಂಡ್ಲು ಅಂತ ಶೇಷರಾಮಾಯಣ ಕೂಡ ಹೇಳ್ತದೆ. ಹಾಗಾಗಿ
ಅತ್ಯಂತ ಪತಿಯ ಮೇಲಿನ ಭಕ್ತಿಯಲ್ಲಿದ್ದಂಥ ಈ ಸೀತೆ, ರಾವಣನ ರೂಪ ಅವಳಿಗೆ ಏನೂ ಅಲ್ಲ, ಅದೊಂದು ಹುಲ್ಲು ಕಡ್ಡಿಗೆ ಸಮಾನ. ಈ ವನಿತೆಯ ತರದಿ ಪತಿಭಕ್ತಿಯಲ್ಲಿ ಸೀತೆಯಂತೆ ಯಾರಿದ್ದಾರೆ ತೆರದಿಂ ಸದ್ಭಾವಮನ್ನೊಳಕೊಂಡ, ಒಳಕೊಂಡ, ಸದ್ಭಾವನೆ ಅಂದ್ರೆ ಒಳ್ಳೆಯ ಭಾವನೆಯನ್ನ ಒಳಗೊಂಡಿರುವ ಪುಣ್ಯವತಿ, ಅತ್ಯಂತ ಪುಣ್ಯವತಿಯಾಗಿರ್ತಕ್ಕಂಥ ಸತಿ ಯಾರಿದ್ದಾರೆ, ಸತಿಯರು ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾನೆ. ಹೀಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ, ಅಥವಾ ಯಾರಿದ್ದಾರೆ ಅಂತ ಇಲ್ಲಿ ಕವಿ ಹೇಳಿದ ಮಾತು, ಹೀಗೆ ಸೀತೆ ಏನು ಆಲೋಚನೆ ಮಾಡ್ತಾಳೆ, ರಾವಣ ಬರ್ತಾ ಇದ್ದಾನೆ, ಸೀತೆ ಏನು ಆಲೋಚನೆ ಮಾಡ್ತಾಳೆ ಎಂಬುದು ಮುಂದಿನ ಪದ್ಯ ಭಾಗ. ಪ್ರೀತಿ ವಿದ್ಯಾರ್ಥಿಗಳೇ ಗಮನಿಸಿ ನೋಡಿ. ಏನಂ ಕೇಳ್ದಪೆನೋ ರಘು ಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ ಇನ್ನು ಎಂದು ಆ ನಳಿನ ಆನನೆ ಬರ್ಪ ದಶ ಆನನಂ ಕಂಡು ತಾಳ್ದಿದಳ್ ತಳ್ಳರಮಂ. ಏನಂ ಕೇಳ್ದಪೆನೋ, ಏನು ಕೇಳ್ತೇನೋ, ಇನ್ನೇನು ಕೇಳಲಿಕ್ಕುಂಟೋ, ರಾವಣ ಬರ್ತಾ ಇದ್ದಾನೆ ಈಗ, ಇನ್ನು ಅವ ಬಂದು ಇಲ್ಲಿಗೆ ರಘು ಸೂನುವ ಲಕ್ಷ್ಮಣನ ಪೊಲ್ಲ ವಾರ್ತೆಯನ್ನು. ರಘು ಸೂನು ಅಂತ ಹೇಳಿದ್ರೆ ಮಗ, ಅರ್ಥ ಬರ್ಕೊಳ್ಬೇಕು. ರಘುವಂಶದ ಕುಡಿ, ರಘುಸೂನು ರಘುವಂಶದ ಕುಡಿಯಾಗಿರ್ತಕ್ಕಂಥ ರಾಮನ ಬಗ್ಗೆ, ರಘುಸೂನುವ ಜೊತೆಗೆ ಲಕ್ಷ್ಮಣನ, ರಾಮ ಮತ್ತು ಲಕ್ಷ್ಮಣನ ಕುರಿತಾಗಿ ಏನು ಪೊಲ್ಲವಾರ್ತೆ ಅಂದ್ರೆ ಕೆಟ್ಟ ವಾರ್ತೆ. ಪ್ರೀತಿ ವಿದ್ಯಾರ್ಥಿಗಳೇ, ಗುಣವಾಚಕಕ್ಕೆ ಇದನ್ನು ಕೇಳುವ ಸಂದರ್ಭಗಳು ಬಹಳ ಇದೆ. ಇಲ್ಲಿ ವಾರ್ತೆ ಎಂಬುದು ನಾಮಪದ, ಪೊಲ್ಲ ಎಂಬುದು ಕೆಟ್ಟ ಎಂಬ ಅರ್ಥ ಅದು. ಹಾಗಾಗಿ ವಾರ್ತೆ ಏನಾಗಿದೆ, ವಾರ್ತೆ ಕೆಟ್ಟದ್ದಾಗಿದೆ. ಹಾಗಾಗಿ ಇಲ್ಲಿ ಪೊಲ್ಲ ಎಂಬುದು ಗುಣವಾಚಕ, ಕೆಟ್ಟದು ಎಂಬ ಅರ್ಥವನ್ನು ಕೊಡ್ತದೆ ಅದು. ಇನ್ನು ಏನು ಕೇಳ್ತೇನೋ ಏನೋ, ರಾಮನ ರಘುಸೂನುವ ರಘುವಂಶದ ಕುಡಿ ರಾಮನ ಲಕ್ಷ್ಮಣನ ಬಗ್ಗೆ ಏನು ಕೆಟ್ಟ ವಾರ್ತೆಯನ್ನು ಕೇಳಲಿಕ್ಕಿದ್ದೇನೋ ಏನೋ. ಪೊಲ್ಲ ವಾರ್ತೆಯನ್ ಇನ್ನು ಎಂದು ಆ ನಳಿನ ಆನನೆ, ನಳಿನ ಅಂದ್ರೆ ಕೋಮಲ, ಬಳುಕುವ ಅಂತ ಅರ್ಥ ಉಂಟು. ನಳ ಅಂದ್ರೆ ಕೋಮಲ, ಬಳುಕು ಅಂತ ಅರ್ಥ ಉಂಟು. ಕೋಮಲವಾಗಿರುವುದು, ಬಳುಕುವಂತಿರುವುದು ತಾವರೆಯಂತ ಆನನವನ್ನು ಹೊಂದಿರುವವಳು, ತಾವರದಂತ ಮುಖವನ್ನು ಹೊಂದಿರತಕ್ಕಂಥವಳು. ನಳಿನಾನನೆ ಅಂದ್ರೆ ಅಲ್ಲಿ ಸೀತೆ ಬರ್ತಾ ಇರ್ತಕ್ಕಂಥ ಬರ್ಪ ದಶ ಆನನಂ 10 ಮುಖವುಳ್ಳಂತಹ ರಾವಣನನ್ನು ಕಂಡು ತಳ್ಳಣವನ್ನ ತಾಳ್ತಾಳೆ. ತಳ್ಳಣ ಅಂತ ಹೇಳಿದ್ರೆ ಗಾಬರಿ, ಭಯ, ಆತಂಕವನ್ನ ತಾಳ್ತಾ ಇದ್ದಾಳೆ. ಹೀಗೆ ಹತ್ತಿರಕ್ಕೆ ಬಂದ ರಾವಣ ಏನ್ ಹೇಳ್ತಾನೆ, ಹೀಗೆ ತಳ್ಳಣಿಸ್ತಾ ಇದ್ಲು ಅವಳು. ಅಂತೂ ಮುಂದಿನ ಪದ್ಯವನ್ನ ಗಮನಿಸಿ ಪ್ರೀತಿ ವಿದ್ಯಾರ್ಥಿಗಳೇ. ಅಂತೂ ತಳ್ಳಣಿಸುತ್ತಿದ್ದ, ಹೀಗೆ ತಳ್ಳಣಿಸ್ತಾ ಇದ್ದಂತಹ ಮಾಣಿನಿಯ ಐದ ಒಂದು, ಅಂತೂ ತಳ್ಳಣಿಸುತ್ತ ಇದ್ದ ಮಾಣಿನಿಯನ್ ಐದ ಒಂದು ದಶಾನನನ್ ಇಂತು ಎಂದಂ, ಹೀಗೆ ಹೇಳಿದ. ಬಹುರೂಪಿಣಿ ವಿದ್ಯೆ ಸಾಧ್ಯಮಾದುದು ಇನ್ನ ಅಸಾಧ್ಯವಪ್ಪ. ಅಲ್ಲಿ ಗೆರೆ ಹಾಕೊಳ್ಬೇಕು ಮಕ್ಕಳೇ. ಬಹುರೂಪಿಣಿ ವಿದ್ಯೆ ಸಾಧ್ಯಂ ಆದುದು ದೀಗೊಂದು ಅಡ್ಡಗೆರೆ ಹಾಕಿ ಈ ಬೇಕಲ್ಲಿ ನಂಗೆ, ಇನ್ನ 4 ಅಡ್ಡಗೆರೆ ಹಾಕಿ ಆ ಬೇಕಲ್ಲಿ. ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ, ನಿನ್ನ ನೆಚ್ಚಿನ ರಾಮನ ದೆಸೆಯಂ ಬಿಟ್ಟು ಎನಗೆ ಒಡಂಬಟ್ಟು ಸಾಮ್ರಾಜ್ಯ ಸುಖಮನ್ ಅನುಭವಿಸು ಎನೆ ಸೀತೆ ವಿಹ್ವಲೀಭೂತ ಚಿತ್ತೆಯಾಗಿ. ವಿಹ್ವಲೀಭೂತ ಬಹಳ ದುಃಖದಿಂದ ಕೂಡಿದ ಮನಸ್ಸಿನವಳಾದ್ಲು. ಹೀಗೆ ರಾಮ ಲಕ್ಷ್ಮಣರ ಬಗ್ಗೆ ಏನು ಕೆಟ್ಟ ವಾರ್ತೆಯನ್ನ ಇನ್ನು ಕೇಳಬೇಕೋ ಅಂತೇಳಿ ತಳ್ಳಣಿಸುತ್ತಿದ್ದಂತಹ ಆ ಸೀತೆಯ ಹತ್ತಿರಕ್ಕೆ ಬಂದ. ಹೀಗೆ ತಳ್ಳಣಿಸುತ್ತಿದ್ದ ಮಾಣಿನಿಯ ಮಾಣಿನಿ, ಅಂತ ಹೇಳಿದ್ರೆ ಕ್ಷಮಿಸು ಅಂತ ಅರ್ಥ ಮಕ್ಕಳೇ. ಮಾಣಿನಿ ಅಂತ ಹೇಳಿದ್ರೆ ಹೆಣ್ಣು, ಕ್ಷಮಿಸುವವಳು, ಕ್ಷಮಯಾಧರಿತ್ರಿ ಅದು ಹೆಣ್ಣು. ಬಹಳ ಜನ ವಿದ್ಯಾರ್ಥಿಗಳಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನು ಅಂತ ಹೇಳಿದ್ರೆ, ನಾನು ಮಾಡುವ ಕೆಟ್ಟದ್ದು ಅಪ್ಪನಿಗೆ ಗೊತ್ತಾಗ್ತದೆ, ಅಪ್ಪ ಜೋರು ಮಾಡ್ತಾನೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ, ನಾನು ಮಾಡುವ ಪ್ರತಿಯೊಂದು ಕೆಟ್ಟದ್ದು ಕೂಡ ಮೊದಲಿಗೆ ಗೊತ್ತಾಗೋದು ಅಮ್ಮನಿಗೆ. ಆದರೆ ಅವಳು ಅದನ್ನು ಕ್ಷಮಿಸ್ತಾ ಇರ್ತಾಳೆ ಅಂತ. ಅವಳದೊಂದು ದೊಡ್ಡ ವಿಷಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಇರಲಿ, ಸರಿಯಾಗ್ತಾನೆ, ನನ್ನ ಮಗ ಪ್ರೀತಿಯಲ್ಲಿ, ಅಕ್ಕರೆಯಲ್ಲಿ, ಮಮತೆಯಲ್ಲಿ ಅವಳು ಇರ್ತಾಳೆ ನಮ್ಮ ಮೇಲೆ ಅಂತ. ಹಾಗಾಗಿ ಮಾಣಿನಿ, ಅಂತ ಹೇಳಿದ್ರೆ ಕ್ಷಮಿಸುವವಳು, ಕ್ಷಮಯಾಧರಿತ್ರಿ. ಮಾಣಿನಿ
ಆದವಳು ಹೆಣ್ಣು. ಬಹಳ ಜನ, ನಾವು ಈಗ ಒಂದು ಘಟನೆಯನ್ನು ಹೇಳಲೇಬೇಕು ನಾನು. ಬಸ್ಸಿನಲ್ಲಿ ನಾವೆಲ್ಲಾದ್ರೂ ಹೋಗ್ತಾ ಇದ್ರೆ ಮಕ್ಕಳೇ, ಒಂದು ಸೀಟ್ ಖಾಲಿ ಇದೆ, ಅದರ ಪಕ್ಕದಲ್ಲಿ ಒಬ್ಬ ಕೂತಿದ್ದಾನೆ. ಅವ ಒಂದು ವೇಳೆ ಯಾವುದೋ ಒಂದು ಜರ್ದ ಅಗಿತಾ ಇದ್ರೆ, ನಮಗೆ ಜರ್ದ ಆಗದು ಅಭ್ಯಾಸ ಇಲ್ಲ, ನಮಗೆ ಅದರ ಸ್ಮೆಲ್ ಕೇಳಕ್ಕಾಗಲ್ಲ. ನಾವು ಆ ಸೀಟ್ ಖಾಲಿ ಇದ್ರೂ ಕೂಡ ಅವನ ಪಕ್ಕ ಕೂತ್ಕೊಳ್ಳಲ್ಲ. ಯಾರೋ ಒಬ್ಬ ಸೀಟಲ್ಲಿ ಕೂತಿದ್ದವ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ, ಸಿಗರೇಟ್ ಸೇದ್ತಾ ಇದ್ದಾನೆ, ಧೂಮಪಾನ ಮಾಡ್ತಾ ಇದ್ದಾನೆ ಅಂತಿದ್ರೆ ನಮಗೆ ಆ ಸ್ಮೆಲ್ ಕೇಳಕ್ಕಾಗಲ್ಲ. ಅದಕ್ಕೆ ನಾವು ಅವನ ಪಕ್ಕದಲ್ಲಿಯೂ ಕೂತ್ಕೊಳ್ಳಲ್ಲ. ಅಂಥದ್ರಲ್ಲಿ ನಾವು ಒಂದು ವೇಳೆ ಈ ದುಶ್ಚಟಗಳಿಗೆ ಬಿದ್ದಿದ್ರೆ, ದುಶ್ಚಟಗಳ ದಾಸರಾಗಿದ್ರೆ, ಜರ್ದ ತಿನ್ನುವವರಾಗಿದ್ರೆ ಅಥವಾ ಸಿಗರೇಟ್ ಸೇದುವವರಾಗಿದ್ರೆ, ನಾವು ಮುಂದೊಂದಿನ ಮದುವೆ ಆದರೆ ಅವಳಿಗೆ, ಮದುವೆ ಆಗಿ ಬರ್ತಾಳಲ್ಲ ಹುಡುಗಿ, ಅವಳಿಗೆ ಈ ಸ್ಮೋಕಿಂಗ್ನ ಅಥವಾ ಜರ್ದ ತಿನ್ನುವ ಅಭ್ಯಾಸ ಇಲ್ಲ. ರಾತ್ರಿಯಿಂದ ಬೆಳಗ್ಗಿನವರೆಗೆ ಪಕ್ಕದಲ್ಲಿ ಮಲ್ಕೊಳ್ಬೇಕಲ್ಲ ಅವಳು. ಹಾಗಾಗಿ ಯಾವುದೇ ದುಶ್ಚಟಗಳ ದಾಸರಾಗದೆ ಇರುವುದು ಬಹಳ ಒಳ್ಳೆಯದು ಅಂತೇಳಿ. ಕ್ಷಮಿಸ್ತಾಳೆ, ಹೌದು, ಕ್ಷಮೆಯ ಧರಿತ್ರಿ ಹೌದು ಅವಳು, ಆದರೆ ಇದನ್ನೆಲ್ಲ ಸಹಿಸಿಕೊಳ್ತಕ್ಕಂಥ ಗುಣ ಅವಳಲ್ಲಿ ಇರಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು ಈಗಿನ ಸಂದರ್ಭಗಳಲ್ಲಿ ಅಂತ ಹೇಳುದು. ಹಾಗಾಗಿ ದುಶ್ಚಟಗಳ ದಾಸರಾಗಬೇಡಿ. ಇಲ್ಲಿ ಹೀಗೆ ತಳ್ಳಣಿಸುತ್ತಿದ್ದ ಮಾಣಿನಿಯ ಮಾಣಿನಿಯ ಅಂದ್ರೆ ಸಮೀಪ, ಹತ್ತಿರ ಬಂದು ಸೇರುವುದು ಅಂತ. ಹೀಗೆ ಸೀತೆ ಹತ್ತಿರ ಬಂದ ದಶಾನನನು 10 ತಲೆಯುಳ್ಳ 10 ಮುಖವುಳ್ಳ ರಾವಣನು ಇಂತೆಂದಂ, ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನೆ? ಬಹಳ ಇಂಪಾರ್ಟೆಂಟ್ 2 ಮಾರ್ಕಿನ ಪ್ರಶ್ನೆ ಕೂಡ ಉಂಟು. ರಾವಣನು ಸೊಕ್ಕಿನಿಂದ ಸೀತೆಯ ಮುಂದೆ ಹೇಳಿದ ಮಾತುಗಳೇನು ಅಂತೇಳಿ. ಏನ್ ಹೇಳಿದ ಕೇಳಿ. ಬಹುರೂಪಿಣಿ ವಿದ್ಯೆ ಸಾಧ್ಯಂ ಆದುದು, ನಂಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಬೇರೆ ಬೇರೆ ರೂಪಗಳನ್ನು ತಾಳ್ತಕ್ಕಂಥ ವಿದ್ಯೆ ನಂಗೆ ಕರಗತವಾಗಿದೆ, ಸಾಧ್ಯಂ ಆದುದು. ಇನ್ನ ಅಸಾಧ್ಯವಪ್ಪ, ಇನ್ನು ನಂಗೆ ಜಗತ್ತಿನಲ್ಲಿ ಅಸಾಧ್ಯವಾದ, ನಾನು ಭೇದಿಸಲಿಕ್ಕೆ ಆಗದೇ ಇರುವ, ನಾನು ಸೋಲಿಸಲಿಕ್ಕೆ ಆಗದೇ ಇರುವ ಮರುವಕ್ಕಮ್ಮಿಲ್ಲ, ಪ್ರತಿಪಕ್ಷ ಇಲ್ಲ, ನಂಗೆ ಪ್ರತಿಯಾದ ಇನ್ನೊಂದು ಪಕ್ಷ ಇಲ್ಲ ಅಂತ, ನಂಗೆ ಎದುರಾಳಿಗಳಿಲ್ಲ ಅಂತ ಇಲ್ಲ. ಹಾಗಾಗಿ ನೀನು ಮರುವಕ್ಕಮ್ಮಿಲ್ಲ. ಹಾಗಾಗಿ ಸೀತೆಯೇ, ನೀನು ನಿನ್ನ ನಚ್ಚಿನ ಅಂದ್ರೆ ನಿನ್ನ ಪ್ರೀತಿಯ ರಾಮನ ದೆಸೆಯನ್ನ, ರಾಮನ ಬಗೆಗಿನ ಮನಸ್ಸು, ದೆಸೆ ಅಂದ್ರೆ ಇಲ್ಲಿ ಮನಸ್ಸನ್ನ ಬಿಟ್ಟು ಎನಗೆ ಒಡಂಬಡಿಕೆ ಅಂದ್ರೆ ಒಪ್ಪಂದ, ನನ್ನನ್ನು ಒಪ್ಪಿಕೊಳ್ಬೇಕು. ನಿನ್ನ ನೆಚ್ಚಿನ ರಾಮನ ಮನಸ್ಸನ್ನ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು. ಎಂತ ಸಾಮ್ರಾಜ್ಯ ಅಂತ ಹೇಳಿದ್ರೆ, ರಾವಣನ ಸಾಮ್ರಾಜ್ಯ ಎಂಥದ್ದು, ರಾವಣನ ಲಂಕೆ ಎಂಥದ್ದು ಅಂತ ಹೇಳಿದ್ರೆ, ಪ್ರೀತಿ ವಿದ್ಯಾರ್ಥಿಗಳೇ, ನಾವು ಸ್ವರ್ಣ ಲಂಕೆ ಅಂತಲೇ ಹೇಳೋದು. ಎಷ್ಟು ಅದ್ಭುತವಾಗಿ ಅದನ್ನು ಕಟ್ಟಿದ್ದ ರಾವಣ ಅಂತ ಹೇಳಿದ್ರೆ, ಕೊನೆಗೆ ಯುದ್ಧ ಎಲ್ಲ ಮುಗ್ದ ಮೇಲೆ ರಾವಣನ ಸ್ವತಃ ತಮ್ಮನಿಗೆ ಲಂಕೆಯ ಮೇಲೆ ಆಸೆಯಾಗಿ, ರಾಮ ನಾವು ಯಾಕೆ ಇನ್ನು ಅಯೋಧ್ಯೆಗೆ ಹೋಗೋಣ, ನಾವು ಇಲ್ಲೇ ಇದ್ದು ಬಿಡುವ ಅಂತ ಹೇಳ್ತಾನೆ. ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ, ಎಲ್ಲ ಜನರು ಕೂಡ ಹೇಳ್ತಕ್ಕಂಥ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಕೋಟ್ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ ರಾಮ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಲಕ್ಷ್ಮಣ ಹೇಳಿದ್ದ ನಾವು ಲಂಕೆಯಲ್ಲೇ ಇದ್ದು ಬಿಡುವ ಅಂತ. ಅಂತಹ ಲಕ್ಷ್ಮಣನ ಮನಸ್ಸಿಗೆ ಪ್ರಭಾವ ಬೀರಿದ ಆ ಲಂಕೆ ಸಾಮಾನ್ಯವಾಗಿರ್ತಕ್ಕಂಥ ಲಂಕೆ ಅಲ್ಲ ಅದು. ಅದನ್ನು ಆಫರ್ ಮಾಡ್ತಾ ಇದ್ದಾನೆ ಇಲ್ಲಿ ಸೀತೆಗೆ. ಏನು ಪ್ರಲೋಭನೆಯನ್ನು ಕೊಡ್ತಾ ಇದ್ದಾನೆ ಸೀತೆಗೆ ಅಂತ ಹೇಳಿದ್ರೆ, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಇನ್ನು ನನ್ನನ್ನು ಎದುರಿಸುವ ಯಾವುದೇ ಪ್ರತಿಪಕ್ಷ ಇಲ್ಲ, ನಿನ್ನ ನೆಚ್ಚಿನ ರಾಮನ ಮನಸ್ಸನ್ನು ಬಿಟ್ಟು, ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು, ನನ್ನ ಸಾಮ್ರಾಜ್ಯದ ಸುಖವನ್ನು ಅನುಭವಿಸು ಏನೇ ಅಂತ ಹೇಳಬೇಕಾದ್ರೆ ಸೀತೆ ಖುಷಿ ಆಗ್ಬೇಕಿತ್ತಾನೆ. ಆದರೆ ಹಾಗಾಗ್ಲಿಲ್ಲ ಅವಳು. ಯಾಕೆ ಖುಷಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ಪತಿಯೇ ದೇವರು ಅಂತೇಳಿ ನಂಬಿದ್ದವಳು ಅವಳು, ಪತಿ ಭಕ್ತಿಯಲ್ಲೇ ತನ್ನ ಜೀವನವನ್ನು ಕಳೀತಾ ಇದ್ದಂಥವಳು ಸೀತೆ ವಿಹ್ವಲೀಭೂತ ಚಿತ್ತೆಯಾದ್ಲು. ವಿಹ್ವಲಿ ಅಂದ್ರೆ ದುಃಖದಿಂದ ಕೂಡಿದ ಚಿತ್ತ ಅಂದ್ರೆ ಮನಸ್ಸಿನವಳಾದ್ಲು. ಬಹಳ ದುಃಖವನ್ನ ಕೂಡಿದ ಮನಸ್ಸಿನವಳಾಗಿ ಏನ್ ಹೇಳ್ತಾಳೆ, ಅವಳು ಮುಂದೆ ಏನ್ ಹೇಳ್ತಾಳೆ ರಾವಣನಿಗೆ ಅಂತ ಹೇಳುದು ಮುಂದಿನ ಪದ್ಯ ಮಕ್ಕಳೇ ಗಮನಿಸಿ ನೋಡಿ. ಕರುಣಿಸುವೊಡು ಎನಗೆ ದಶಕಂದರ ದುರದೊಳ್ ರಘು ತನುಜನ್ ಆಯು ಪ್ರಾಣಂ ಬರೆಗಂ ಬಾರದಿರ್ ಎನುತುಂ ದರಿತ್ರಿಯೊಳ್ ಮೈಯನ್ನೊಕ್ಕು ಮೂರ್ಛೆಗೆ ಸಂದಳ್. ಎಷ್ಟು ಚಂದ
ಏನಾಯ್ತು, ರಾವಣ ಸೀತೆಗೆ ಏನಾದ್ರು ಬಡದ್ನ ಅವಳು ಮೂರ್ಛೆಗೆ ಹೋಗ್ಲಿಕ್ಕೆ, ಮತ್ತೆ ಪ್ರಜ್ಞಾಹೀನಲಾಗ್ಲಿಕ್ಕೆ? ಏನಾಯ್ತು ನೋಡಿ, ಅವಳು ಏನ್ ಹೇಳ್ತಾಳೆ ರಾವಣನಿಗೆ, ನೀನು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ರಾವಣ ಹೇಳಿದ್ರೆ ಅವಳು ಬಹಳ ದುಃಖದ ಮನಸ್ಸಿನವಳಾಗಿ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ಕರುಣಿಸುವೊಡೆಯನಗೆ, ನೀನು ಕರುಣಿಸುವುದಾದ್ರೆ ನನಗೆ, ರಾವಣ ನೀನು ನನ್ನ ಮೇಲೆ ಕರುಣೆ ತೋರುವುದಾದ್ರೆ ದಶಕಂದರನೇ, ದಶ ಕಂದರ, ಕಂದರ ಅಂದ್ರೆ ಕೊರಳು ಅಂತ ಅರ್ಥ, 10 ಕೊರಳಿರ್ತಕ್ಕಂಥ, ದಶಾನನ ಅಂತ ಹೇಳಿದ್ರೆ 10 ಮುಖ, ಆನನ ಅಂದ್ರೆ ಮುಖ, ಕಂದರ ಅಂದ್ರೆ ಇಲ್ಲಿ ಕೊರಳು, 10 ಕೊರಳನ್ನು ಹೊಂದಿರತಕ್ಕಂಥ ರಾವಣನೇ, ನೀನು ನಂಗೆ ಕರುಣೆ ತೋರಿಸುವುದಾದ್ರೆ ದುರದೊಳ್, ಯುದ್ಧದಲ್ಲಿ, ದುರ ಅಂದ್ರೆ ಯುದ್ಧ, ಯುದ್ಧದಲ್ಲಿ ರಘು ತನುಜನ್, ರಘು ತನುಜ, ರಘುನ ತನುಜ, ತನುವಿನಿಂದ ಜನಿಸಿದವ, ತನು ಅಂದ್ರೆ ದೇಹ, ತನು ಅಂದ್ರೆ ದೇಹ, ಜ ಅಂದ್ರೆ ಜನನ, ತನುವಿನಿಂದ ಜನಿಸಿದವ ಅಂದ್ರೆ ರಘುವಂಶದ ಕುಡಿಯಾಗಿದ್ದವ. ತನುಜ ಅಂತ ಹೇಳಿದ್ರೆ ಮಗ, ಅನುಜ ಅಂತ ಹೇಳಿದ್ರೆ ಸಹೋದರ, ತಮ್ಮ ಅಂತ ಅರ್ಥ. ಅನುಜ ಅಂತ ಹೇಳಿದ್ರೆ ಅನುಸರಿಸಿಕೊಂಡು ಜನಿಸಿದವ, ತಾಯಿಯ ಹೊಟ್ಟೆಯಿಂದ ನಾನಿಲ್ಲಿ ಬಂದಿದ್ದೇನೋ ಅದೇ ಜಾಗದಿಂದ ಅನುಸರಿಸಿಕೊಂಡು ಬಂದವ, ಹಾಗಾಗಿ ಅನುಜ. ಅನುಜ ಅಂದ್ರೆ ತಮ್ಮ, ಇದು ತನುಜ, ತನು ಅಂದ್ರೆ ದೇಹ, ದೇಹದಿಂದ ಜನಿಸಿದವ. ರಘು ತನುಜ ಅಂತ ಹೇಳಿದ್ರೆ ಇಲ್ಲಿ ರಾಮ. ಏನು, ಯುದ್ಧದಲ್ಲಿ ರಾಮ ಲಕ್ಷ್ಮಣರ, ರಘು ತನುಜರ ಆಯುಷ್ಯ ಮತ್ತು ಪ್ರಾಣ, ಆಯುಪ್ರಾಣ, ಆಯುಷ್ಯ ಮತ್ತು ಪ್ರಾಣ ಬರೆಗಂ, ಅದು ಇರುವವರೆಗೆ, ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಆಯುಷ್ಯ ಮತ್ತು ಪ್ರಾಣ ಇರುವವರೆಗೆ ಬಾರದಿರ್, ನನ್ನ ಹತ್ರ ಬರಬೇಡ, ಅವರ ಆಯುಷ್ಯ ಮತ್ತು ಪ್ರಾಣ ಇರುವವರೆಗೆ ನನ್ನ ಹತ್ರ ಬರಬೇಡ, ನಂಗೆ ಬೇರೆ ಯಾವುದು ಕೂಡ ಮನಸ್ಸಿನಲ್ಲಿ ಇಲ್ಲ, ರಾವಣನನ್ನು ನೋಡುವುದು ಇಲ್ಲ, ಅವಳಿಗೆ ಒಂದು ಹುಲ್ಲು ಕಡ್ಡಿಯನ್ನು ಇಟ್ಕೊಂಡೇ ಮಾತಾಡ್ತಾಳೆ ಅಂತ ಕೂಡ ಉಲ್ಲೇಖಗಳುಂಟು. ಹಾಗಾಗಿ ನೀನು ನನ್ನ ಹತ್ರ ಬರಬೇಕಾಗಿ ಇಲ್ಲ, ಬರಬೇಡ, ಬರೆಗಂ ಬಾರದಿರ್ ಎನ್ನುತ್ತಾ ಹಾಗೆ ಹೇಳ್ತಾ, ಎಂಥ ಅದ್ಭುತವಾದ ಉತ್ಕಟವಾದ ಪ್ರೀತಿ ರಾಮನ ಮೇಲೆ ಸೀತೆಗೆ ಅಂತ ಹೇಳಿದ್ರೆ, ಅಷ್ಟು ಹೇಳ್ತಾ ಧರಿತ್ರಿಯೊಳ್, ಧರಿತ್ರಿ ಅಂದ್ರೆ ಭೂಮಿ, ಧರಣಿ, ಧರಿತ್ರಿ, ಪೃಥ್ವಿ, ಇಳೆ, ಸುಮಾರು ನಾನಾರ್ಥಕಗಳುಂಟು ಮಕ್ಕಳೇ ಭೂಮಿ ಎಂಬ ಪದಕ್ಕೆ. ಹಾಗಾಗಿ ಧರಿತ್ರಿಯುಳ್ ಮೈಯನ್ನೊಕ್ಕು, ಮೈಯನ್ನು ಒಕ್ಕು, ಮೈಯನ್ನ ಚೆಲ್ಲಿ, ಒಕ್ಕುದೊಂದು ಚೆಲ್ಲುವುದು, ಮೈಯನ್ನ ಚೆಲ್ಲಿ ಧರಿತ್ರಿಯುಳು ಭೂಮಿಯ ಮೇಲೆ ಅವಳು ಬೀಳ್ತಾ, ಭೂಮಿಯ ಮೇಲೆ ಬೀಳ್ತಾ ಮೈಯನ್ನು ಚೆಲ್ಲಿ ಮೂರ್ಛೆಗೆ ಸಂದಳ್, ಮೂರ್ಛೆ ತಪ್ಪಿ ಬಿದ್ಲು. ಇಲ್ಲಿಯವರೆಗೆ ರಾವಣನಿಗೆ ಸೀತೆಯ ಮೇಲೆ ಬಹಳ ವ್ಯಾಮೋಹ ಇತ್ತು, ಅವಳನ್ನು ಪಡ್ಕೊಳ್ಬೇಕೆಂತಕ್ಕಂಥ ಒಂದು ಛಲ ಇತ್ತು, ಹಠ ಇತ್ತು. ಅದಕ್ಕೋಸ್ಕರವೇ ಬಹುರೂಪಿಣಿ ವಿದ್ಯೆಯನ್ನ ಸಾಧಿಸಿಕೊಂಡಿದ್ದ, ರಾಮ ಲಕ್ಷ್ಮಣರನ್ನ ಸಾಯಿಸ್ತೇನೆ ಅಂತ ಹೇಳ್ತಾ ಇದ್ದ. ಆದ್ರೆ ಬರೀ ನಾನೇನು ಹೇಳಿದೆ, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಇನ್ನು ಅಸಾಧ್ಯವಾದ ಪ್ರತಿಪಕ್ಷ ಇಲ್ಲ, ರಾಮನ ಮನಸ್ಸನ್ನ ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸುವಂತ ಹೇಳಿದ ತಕ್ಷಣ ರಾಮ ಲಕ್ಷ್ಮಣರ ಆಯುಷ್ಯ ಪ್ರಾಣ ಇರುವವರೆಗೆ ನನ್ನ ಹತ್ರ ಬರಬೇಡ ಅಂತ ಹೇಳಿ ಮೂರ್ಛೆಗೆ ಸಂದಬೇಕಾದ್ರೆ, ಮೂರ್ಛೆ ತಪ್ಪಿ ಹೋಗ್ಬೇಕಾದ್ರೆ ರಾಮನ ಮೇಲೆ ಸೀತೆಗಿರ್ತಕ್ಕಂಥ ಪ್ರೀತಿ ಎಂಥದ್ದು ಎಂಬುದು ರಾವಣ ಮನಸ್ಸಿನಲ್ಲಿ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಈಗ ಅವನಿಗೆ ಸೀತೆಯ ಮೇಲಿದ್ದಂಥ ಮೋಹ ಕಳಿಲಿಕ್ಕೆ ಪ್ರಾರಂಭವಾಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಸೀತೆ ಪ್ರಜ್ಞಾಹೀನಳಾಗಿ ಭೂಮಿಯ ಮೇಲೆ, ಧರಿತ್ರಿಯ ಮೇಲೆ ಮೈಯನ್ನ ಚೆಲ್ಲಿ ಬಿದ್ದ ನಂತರ ರಾವಣನ ಮನ ಪರಿವರ್ತನೆ ಹೇಗಾಯಿತು, ಮನ ಪರಿವರ್ತನೆ ಆಗಿ ಯಾವೆಲ್ಲ ಮಾತುಗಳನ್ನು ಹೇಳ್ತಾನೆ, ನಾಗಚಂದ್ರನ ವರ್ಣನೆಯ ಬಗೆ ಎಂಥದ್ದು ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡುವ ಅಂತ ಹೇಳ್ತಾ, ಪ್ರೀತಿಯಿಂದ ಆಲಿಸಿದ ನಿಮ್ಗೆಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ನಮಸ್ಕಾರ.